ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು RBIಯಲ್ಲಿ ನಿಮಗೆ ಜಾಬ್ ಕಾಲ್ಫರ್ ಮಾಡಿದ್ದಾರೆ. ಸೊ RBI ರಿಕ್ರೂಟ್ಮೆಂಟ್ ನಡೀತಾ ಇದೆ 2026ನೇ ಸಾಲಿನದು. ಸೊ ಇದರಲ್ಲಿ ಸ್ಪೆಷಲ್ ಏನು ಅಂತ ಅಂದರೆ, ನಾನು ಆ್ಯಸ್ ಯೂಶಲ್ ನಾನು ಏನು ವಿಡಿಯೋ ಮಾಡ್ತೀನಿ ಅದರೆಲ್ಲದರಲ್ಲೂ ಆಲ್ಮೋಸ್ಟ್ SSLC ಪಾಸ್ ಆಗಿರೋರಿಗೆ ಮಾಡ್ತಾ ಇದ್ದೀನಿ. ಹೌದು, ಬಟ್ ಆದರೆ ಇದರಲ್ಲಿ ಒಂದು ವಿಶೇಷತೆ ಇದೆ. ಏನದು ಅಂತ ಅಂದರೆ, ಕಂಪಲ್ಸರಿ SSLC ಮಾಡಿರೋರಿಗೆ ಮಾತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ PUC ಡಿಗ್ರಿ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡೋಂಗಿಲ್ಲ. ಬರೀ SSLC ಮಾಡ್ಕೊಂಡಿರೋರು ಮಾತ್ರ ಅಪ್ಲೈ ಮಾಡಬೇಕು. ಯಾಕೆ ಅಂತ ಅಂದರೆ, RBI ಅವ್ರದ್ದು ಒಂದು ರೂಲ್ಸ್ ಆ್ಯಂಡ್ ಕಂಡೀಷನ್ ಇದೆ. ಏನದು ಅಂತ ಅಂದರೆ, PUC ಮಾಡ್ಕೊಂಡಿರೋರು, ಡಿಗ್ರಿ ಮಾಡ್ಕೊಂಡಿರೋರು ಅಪ್ಲೈ ಮಾಡೋ ಹಾಗಿಲ್ಲ. ಓನ್ಲಿ SSLC ಮಾಡ್ಕೊಂಡಿರೋರು ಮಾತ್ರ ಈ ಜಾಬಿಗೆ ಅಪ್ಲೈ ಮಾಡಬೇಕು. ಯಾಕೆ ಅಂತ ಅಂದರೆ, SSLC ಮಾಡ್ಕೊಂಡಿರೋ ಅಂತ ಅವರಿಗೆ ಮಾತ್ರನೇ ಈ ಜಾಬು ಸಿಗಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ 46,000ದಷ್ಟು ಸಂಬಳ ಇಟ್ಟು, ಸೊ ಪರ್ಟಿಕ್ಯುಲರಾಗಿ SLC ಮಾಡ್ಕೊಂಡಿರೋರಿಗೆ ಈ ಜಾಬ್ ಸಿಗಲಿ ಅನ್ನೋ ಉದ್ದೇಶದಿಂದ RBI ಅವರು ಈ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ನ ಇಟ್ಟಿದ್ದಾರೆ. ಓಕೆನಾ? ಸೊ ಆಗಿದ್ದರೆ ಯಾರೆಲ್ಲ SSLC ಮಾಡ್ಕೊಂಡಿದ್ದೀರಾ ಅವ್ರು ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡಬೇಕು. ಸೊ PUC ಡಿಗ್ರಿ ಮಾಡ್ಕೊಂಡಿರೋರು ಅಪ್ಲೈ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಅದ್ರದ್ದು ಕಂಪ್ಲೀಟ್ ಮಾಹಿತಿ ನಿಮಗೆ ಬೇಕು ಅಂತ ಅಂದರೆ ಸ್ಕಿಪ್ ಮಾಡದೆ ನೋಡಿ. ಓಕೆನಾ? ಸೊ ಯಾರೆಲ್ಲ SSLC ಮಾಡ್ಕೊಂಡಿದ್ದೀರಾ, ಮುಂದೆ ಓದೋಕ್ಕಾಗದೆ ಯಾವುದೂ ಕೆಲಸ ಸಿಗದೆ ಪ್ರಾಬ್ಲಮಲ್ಲಿದ್ದೀರಾ, ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. 46,000ದಷ್ಟು ಸಂಬಳ. ಸೊ ಈ ಕೂಡಲೇ ಅರ್ಜಿ ಹಾಕಿ. ಹಾಗೆ ನನ್ನ ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ನಿಮಗೆ ಹೊಸ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆಯೇ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ, ಶೇರ್ ಮಾಡಿದ್ರೆ, ಲೈಕ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ RBI ನೇಮಕಾತಿ 2026 ವಿದ್ಯಾರ್ಹತೆ ಬಂದು SSLC. ಸೊ ವೇತನ ಬಂದ್ಬಿಟ್ಟು 46,029 ರೂಪಾಯಿ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ಎಷ್ಟು ನಿಮಗೆ 46,029 ರೂಪೀಸ್. ಸೊ ಏನಿದು RBI ರಿಕ್ರೂಟ್ಮೆಂಟ್ 2026 SSLC ಪಾಸಾದವರಿಗೆ RBIನಲ್ಲಿ ಬಂಪರ್ ಉದ್ಯೋಗ. ಸೊ ತಿಂಗಳಿಗೆ 46,000 ಸಂಬಳ, ಆನ್ಲೈನ್ ಅರ್ಜಿ ಆಹ್ವಾನ. ಸೊ ಬ್ಯಾಂಕ್ ಉದ್ಯೋಗದ ಕನಸು ಕಾಣುತ್ತಿರುವ, ಅದರಲ್ಲೂ ಕೇವಲ 10ನೇ ತರಗತಿ ಪಾಸಾಗಿರುವ ಅಭ್ಯರ್ಥಿಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ದೇಶದ ಪ್ರತಿಷ್ಠ RBIನಲ್ಲಿ ಆಫೀಸ್ ಅಟೆಂಡೆಂಟ್ ಹುದ್ದೆಗೆ ಕಾಲ್ಫರ್ ಮಾಡಿರೋದು. ಬೃಹತ್ ನೇಮಕಾತಿ ಅಧಿಸೂಚನೆ RBI ರಿಕ್ರೂಟ್ಮೆಂಟ್ 2026 ಪ್ರಕಟವಾಗಿದ್ದು 2026ನೇ ಸಾಲಿನಲ್ಲಿ ಪ್ರಕಟವಾಗಿದ್ದು, ಆಯ್ಕೆಯಾದವರಿಗೆ ಕೈತುಂಬ ಸಂಬಳ ಸಿಗಲಿದೆ. ಸೊ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ SSLC ಮಾಡ್ಕೊಂಡಿರೋರಿಗೆ RBIನಲ್ಲಿ 42,000 ಸಂಬಳ, ಅದರಲ್ಲೂ ಜಾಬ್ಸ್ ಬಂದ್ಬಿಟ್ಟು 572 ಖಾಲಿ ಹುದ್ದೆಗಳಿರೋದು. ಸೊ ಎಲ್ಲರೂ ಈ ಕೂಡಲೇ ಯಾರ್ಯಾರು SSLC ಮಾಡ್ಕೊಂಡಿದ್ದೀರಾ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗೆ ಏನೇನು ಏನೇನು ಡಾಕ್ಯುಮೆಂಟ್ಸ್ ಹಾಕಬೇಕು, ಏನೇನು ಬೇಕು ಅನ್ನೋದು ನನ್ನ ಕಂಪ್ಲೀಟ್ ವಿಡಿಯೋದಲ್ಲಿ ಸಿಗುತ್ತೆ. ಒಂದು ಚೂರು ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ. ಓಕೆನಾ? ಸೊ ಕೇಂದ್ರ ಸರ್ಕಾರದಿಂದ ಕಾಯಂ ಉದ್ಯೋಗ ಇದಾಗಿದ್ದು, ಬರೋಬ್ಬರಿ 572 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ವಿಶೇಷವೇನೆಂದರೆ, ಸೊ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಪರೀಕ್ಷಾ ಕೇಂದ್ರಗಳಿದ್ದು ಕನ್ನಡ ಬಲ್ಲವರಿಗೆ ಆದ್ಯತೆ ಇದೆ. ಸೊ ನಾನು ಆವಾಗಲೇ ಹೇಳ್ದಂಗೆ, ನಿಮಗೆ SSLC ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಕನ್ನಡ ಬರೋರಿಗೆ, ಯಾರು ನಮ್ಮ ಕನ್ನಡ ಭಾಷೆ ತುಂಬ ಹೆಮ್ಮೆ ಅಂತ ಆಸೆ ಪಡ್ತಿರಲ್ಲ, ಕನ್ನಡದಲ್ಲಿ ಮಾತ್ರನೇ ಕೆಲಸ ಬೇಕು ಅನ್ನೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ನಾವು ಕನ್ನಡಿಗರು, ಕನ್ನಡದ ಹೆಮ್ಮೆಯ ಮಕ್ಕಳು. ಸೊ ಯಾರೆಲ್ಲ SSLC ಮಾಡ್ಕೊಂಡಿದ್ದೀರಾ, ಕನ್ನಡನೇ ಮಾತಾಡಬೇಕು, ಕನ್ನಡ ಭಾಷೆನೇ ಬೇಕು ಅಂತ ಖುಷಿಯಿಂದ ಇದ್ದೀರಾ, ಅವರೆಲ್ಲ ಅಪ್ಲೈ ಮಾಡ್ಬೋದು. ಸೊ RBI ರಿಕ್ರೂಟ್ಮೆಂಟ್ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹುದ್ದೆ ಹೆಸರು ಆಫೀಸ್ ಅಸಿಸ್ಟೆಂಟ್. ವೇತನ 42,029. ಒಟ್ಟು ಹುದ್ದೆಗಳು 572. ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ. ಸೊ ಮೂಲ ವೇತನ, ಒಟ್ಟಿಗೆ ಕೈ ಸಿಗುವ ಸಂಬಳ, ತುಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ಸಾರಿಗೆ ಭತ್ಯೆ ಎಲ್ಲವನ್ನೂ ಸೇರಿಸಿ ಆರಂಭಿಕವಾಗಿ ತಿಂಗಳಿಗೆ ಅಂದಾಜು 42,029 ವೇತನ ಸಿಗಲಿದೆ. ಸೊ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಕೆಲವೊಂದು ಕಠಿಣ ನಿಯಮಗಳಿವೆ, ಗಮನವಿಟ್ಟು ಓದಿ. ಸೊ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಬೇಕು. ವಿದ್ಯಾರ್ಹತೆ, ಅಭ್ಯರ್ಥಿಯು ರಾಜ್ಯದ ಯಾವುದೇ ಅಂಗೀಕೃತ ಮಂಡಳಿಯಿಂದ 10ನೇ ತರಗತಿ ಪಾಸ್ ಆಗಿರಬೇಕು. ಓಕೆನಾ? ಅಭ್ಯರ್ಥಿಯು ಪದವಿ ಮುಗಿಸಿರಬಾರದು. ಸೊ ನಾನು ಆವಾಗಲೇ ಹೇಳ್ದಂಗೆ PUC ಡಿಗ್ರಿ ಆಗಿರಬಾರ್ದು, SSLC ಮಾತ್ರ ಮಾಡ್ಕೊಂಡಿರೋರಿಗೆ ಇದು.
1/1/2026 ಅನ್ವಯ ಯಾರು ಪದವಿ ಪೂರೈಸಿದ್ದರೋ ಅವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿಲ್ಲ. ಓನ್ಲಿ ಅಂಡರ್ ಗ್ರ್ಯಾಜುಯೇಟ್ಸ್ ಆರ್ ಎಲಿಜಿಬಲ್. ಓಕೆನಾ. ಸೊ ವಯೋಮಿತಿ ಬಂದು 18ರಿಂದ 25 ವರ್ಷವಾಗಿರಬೇಕು. ಸಡಿಲಿಕೆ SC ST 5 ವರ್ಷ, OBCಗೆ 3 ವರ್ಷ ಹಾಗೂ ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇದೆ. ಓಕೆನಾ. ಸೊ ಇದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ಭಾಷಾ ಜ್ಞಾನ ಬೆಂಗಳೂರು ಕಚೇರಿಗೆ ಅರ್ಜಿ ಸಲ್ಲಿಸುವವರು ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ತಿಳಿದಿರಬೇಕು. ಸೊ ನಮ್ಮ ಕನ್ನಡ ಭಾಷೆ 100% ಬರಬೇಕು. ಭಾಷೆ ಓದಲು, ಬರೆಯಲು ಕಂಪಲ್ಸರಿ, ಮಾತನಾಡಲು ಬರಲೇಬೇಕು. ಸೊ ಅಂಥವರಿಗೆ ತುಂಬ ಆದ್ಯತೆ ಕೊಡ್ತಾ ಇದ್ದಾರೆ RBI ಅವರು. SSLC ಮಾಡ್ಕೊಂಡಿರಬೇಕು. ಎಷ್ಟೋ ಜನದ ಕನಸು ನಿಜವಾಗ್ಲೂ ನಮಗೆ ಇಂಗ್ಲೀಷ್ ಬರಲ್ಲ, ಕಂಪ್ಯೂಟರ್ ನಾಲೆಜ್ ಇಲ್ಲ, ಬರೀ SSLC ಮಾಡ್ಕೊಂಡಿದ್ದೀವಿ. ಸೊ ಅಂಥವ್ರಿಗೆ ಒಂದು ಜಾಬ್ ಬೇಕು ಅನ್ನೋರು SSLC ಮಾಡ್ಕೊಂಡಿರಬೇಕು, ಕನ್ನಡ ಭಾಷೆ ಅಚ್ಚುಕಟ್ಟಾಗಿ ಬರಬೇಕು, ಮಾತನಾಡೋಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು, ಅಂಥವರಿಗೆ ಈ ಜಾಬ್. ಸೊ ಇದೊಂಥರ ಎಲ್ಲರ ಕನಸು ಅಂದ್ಕೊತೀನಿ. ಅರ್ಜಿ ಶುಲ್ಕ ಮತ್ತು ದಿನಾಂಕಗಳು. ಅರ್ಜಿ ಶುಲ್ಕ ಬಂದು ಸಾಮಾನ್ಯ OBC EWC ಅಭ್ಯರ್ಥಿಗಳಿಗೆ 450. ಸೊ SC ST ಮಾಜಿ ಸೈನಿಕ ಅಂಗವಿಕಲ ಅಭ್ಯರ್ಥಿಗಳೇ 50 ರೂಪಾಯಿ. ಸೊ ಚಾರ್ಜಸ್ ಓನ್ಲಿ ಫಾರ್ GST. ಓಕೆನಾ. ಪ್ರಮುಖ ದಿನಾಂಕ. ಅರ್ಜಿ ಸಲ್ಲಿಕೆ ಆರಂಭ 15 ಜನವರಿ 2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 4 ಫೆಬ್ರವರಿ 2026. ಸೊ ನೆಕ್ಸ್ಟ್ ಮಂತ್ವರೆಗೂ ನಿಮಗೆ ಟೈಮ್ ಇದೆ. ಈ ಕೂಡಲೇ ಅಪ್ಲೈ ಮಾಡಿ. ಓಕೆನಾ. ಸೊ ಆನ್ಲೈನ್ ಪರೀಕ್ಷಾ ದಿನಾಂಕ 28 ಫೆಬ್ರವರಿ ಮತ್ತು 1 ಮಾರ್ಚ್ 2026. ಸೊ ಫೆಬ್ರವರಿ 28 ಇಂದ ಹಿಡಿದು ನಿಮಗೆ ಮಾರ್ಚ್ 2026ವರೆಗೂ ಪರೀಕ್ಷೆ ನಡೆಯುತ್ತೆ. ಓಕೆನಾ. ಆಯ್ಕೆ ಪ್ರಕ್ರಿಯೆ ಹೇಗೆ? ಸೊ ಹೇಗೆ ಇಂಟರ್ವ್ಯೂ ಮಾಡ್ತಾರೆ ಅನ್ನೋದು ಹೇಳ್ತಾ ಇದ್ದೀನಿ. ಆನ್ಲೈನ್ ಪರೀಕ್ಷೆ ಇರುತ್ತೆ. 120 ಅಂಕಗಳಿಗೆ 120 ಪ್ರಶ್ನೆಗಳಿರುತ್ತದೆ. ಸೊ ನಿಮಗೆ 120 ಕ್ವಶನ್ಸ್ ಇರುತ್ತೆ. ಓಕೆನಾ. ಪೇಪರಲ್ಲಿ ರೀಸನಿಂಗ್, ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಸಂಖ್ಯಾ ಸಾಮರ್ಥ್ಯ, ಭಾಷಾ ಪರೀಕ್ಷೆ ಇರುತ್ತೆ. LPT ಆನ್ಲೈನ್ ಪರೀಕ್ಷೆಯ ಪಾಸಾದವರಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗುತ್ತದೆ. ಇದು ಕಡ್ಡಾಯವಾಗಿದ್ದು ಇದರಲ್ಲಿ ಅನುತ್ತೀರ್ಣರಾದರೆ ಹುದ್ದೆ ಸಿಗುವುದಿಲ್ಲ. ಮತ್ತು ಭಾಷಾ ಪರೀಕ್ಷೆ ನಾನು ಹೇಳ್ದಂಗೆ ಆವಾಗಲೇ ಕನ್ನಡ ಭಾಷೆಯದು ಪರೀಕ್ಷೆ ನಡೆಯುತ್ತೆ. ಮಾತನಾಡೋಕ್ಕೆ ಬರಬೇಕು, ಓದಕ್ಕೆ ಬರಬೇಕು, ಬರೆಯೋಕ್ಕೆ ಬರಬೇಕು. ಸೊ ಅವರು ಒಂದು ನಿಮಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಅಂದರೆ ನಿಮ್ಮ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಒಂದು ಕ್ವಶನ್ ಪೇಪರ್ ಇರುತ್ತೆ. ಅದಕ್ಕೆ ನೀವು ಆನ್ಸರ್ ಪಾಸ್ ಆಗಬೇಕು. ಎಕ್ಸಾಮ್ ಇರುತ್ತೆ. ಓಕೆನಾ. ಸೊ ಇದು ಎಲ್ಲೆಲ್ಲಿ ಕಾಲ್ಫರ್ ಮಾಡಿದ್ದಾರೆ, ಯಾರ್ಯಾರು ಹಾಕ್ಬೋದು ಅಂದರೆ ಕರ್ನಾಟಕ ಪರೀಕ್ಷಾ ಕೇಂದ್ರಗಳು ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಬೀಳುತ್ತೆ ಅಂದರೆ ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ ಇಷ್ಟು ಕಡೆ ನಿಮಗೆ ಬೀಳುತ್ತೆ. ಹಾಗೆ RBI ರಿಕ್ರೂಟ್ಮೆಂಟ್ 2026 ಪ್ರಮುಖ ಲಿಂಕ್ಗಳು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. RBI.org.in. ಸೊ ಇದನ್ನು ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಓಕೆನಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ಕೂಡಲೇ ಅಪ್ಲೈ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.